ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತಿದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೊಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಅನಂತ್ ಕುಮಾರ್ ಹೆಗಡೆ ಅಂತ. ಏನು ಹೇಳಿದ್ರು ಅವರು? ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನೀವು ಅಲ್ಲಿ ಕೂತಿದ್ದೀರಾ, ನಾನು ಏನು ಮಂತ್ರಿಯಾಗಿ ನಿಂತಿರೋದು. ಇವತ್ತು ಮಕ್ಕಳಿಗೆ 2 ವೀಲರ್ ವೆಹಿಕಲ್ನು ಆ ಸಂವಿಧಾನ ಅಡಿಯಲ್ಲೇ ನಾವು ಕೊಟ್ಟಿರೋದು. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾನೆ. ನಾವೆಲ್ಲ ಜೋರಾದ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಹಾಗೂ KMDC ಚೇರ್ಮನ್ ಆದಂಥ DK ಅಲ್ತಾಫ್ ಖಾನ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂಥ DC ರಮೇಶ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಹಿರಿಯರಾದಂಥ ನವಾಬ್ ಜಾನ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ನನ್ನ ಆತ್ಮೀಯ ಆದಂಥ ನಮ್ಮ ಅಣ್ಣ ಆದಂಥ ಬಲ್ಬ್ ಶ್ರೀನಿವಾಸ್ ಅವರೇ, ಇನ್ನೊಬ್ರು ನನ್ನ ಆತ್ಮೀಯರು ಮಾಜಿ ಒಕ್ಕೋಡ್ ಅಧ್ಯಕ್ಷ ಆದಂಥ ಅನ್ವರ್ ಪಾಷಾ ಅವರೇ, ನಮ್ಮ ಪಕ್ಷದ ಮುಖಂಡರು ಬ್ಲಾಕ್ ಅಧ್ಯಕ್ಷ ಆದಂಥ ಗೌಸಿ ಅವರೇ, ಬ್ಲಾಕ್ ಅಧ್ಯಕ್ಷ ಆದಂಥ ವಿನಾಯಕ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ ಆತೂಷ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂಥ ಧನ್ರಾಜ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂಥ CR ರವಿ ಪ್ರಸಾದ್ ಅವರೇ, ಇನ್ನೊಬ್ರು ಆತ್ಮೀಯ ಆದಂಥ ಬಾಬಾ ಅವರೇ, ಮೌಲಾ ಅವರೇ, ಸರೋವರ್ ಬೇಗ್ ಅವರೇ, ಫಯಾಜ್ ಅವರೇ, ರವಿ ಅವರೇ, ವೆಂಕಟೇಶ್ ಅವರೇ, ವೇದಿಕೆ ಮೇಲೆ ಹಾಕಿದವರು ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ. ಮಧ್ಯೆಯಾಗಿ SLC ಹಾಗೂ PUC. SLCಯಲ್ಲಿ 26 ಜನ ನನ್ನ ಕ್ಷೇತ್ರ ಸಂಬಂಧಪಟ್ಟಂಗೆ, ಇವತ್ತು ನಮ್ಮ ಕ್ಷೇತ್ರ ಸಂಬಂಧಪಟ್ಟಂಗೆ SLC ಮಕ್ಕಳಿಗೆ 26 ಜನಕ್ಕೆ, PUದಲ್ಲಿ 6 ಜನ 95 ಅಬೌವ್ ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಮಾಡಿ ಒಂದು 2 ವೀಲರ್ ವೆಹಿಕಲ್ ಕೊಡಬೇಕಂತ ಇವತ್ತು ಎಲ್ಲ ವೆಹಿಕಲ್ಗಳು ಹಂಚಿರೋದು ನಮಗೆಲ್ಲ ಗೊತ್ತಿದೆ. ಇವತ್ತು ಈ ಕಾರ್ಯಕ್ರಮನ ಇವತ್ತಿಂದ ಮಾಡ್ತಾ ಇಲ್ಲ. ನಾನು ಮೊದಲನೇ ಬಾರಿ MLA ಆಗುವಾಗ 2005ರಲ್ಲಿ ಬೈ ಎಲೆಕ್ಷನಲ್ಲಿ ನಾನು ಗೆದ್ದಾದ್ಮೇಲೆ ಒಂದು ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಮ್ಮ ಜಾಮೂನ್ ಉಲ್ಮಾ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮ ಮಾಡಿದ ಹಿನ್ನೆಲೆಯಲ್ಲಿ ಆವತ್ತು ನಾನು ಅನೌನ್ಸ್ ಮಾಡಿದೆ. ಏನಕ್ಕಂದರೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿದೆ. ಇವತ್ತು ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ. ಭಗವಂತ ನನ್ನ ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ. ದೇವರು ನನ್ನ ನೀವೆಲ್ಲ ಆಶೀರ್ವಾದದಿಂದ ನೀವೆಲ್ಲ ಮತ ಕೊಟ್ಟಿದ್ದು ಕಾಣಲಿಕ್ಕೆ ಇವತ್ತು ನಾನು MLA ಆಗೋಕ್ಕೂ ಸಾಧ್ಯ ಆಯಿತು 5 ಬಾರಿ, 3 ಬಾರಿ ಇವತ್ತು ಮಿನಿಸ್ಟ್ರು ಆಗೋಕ್ಕೆ ಸಾಧ್ಯ ಆಯಿತು. ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನನಗೆ ಯಾವಾಗವಾಗ ನೊಂದ್ಕೊಳ್ತಾ ಇರ್ತೀನಿ ನಾನು. ಏನಕ್ಕಪ್ಪ ಅಂದರೆ ದೇವರೇ ನೀನು ಎಲ್ಲ ಥರ ನನಗೆ ಕೊಟ್ಬಿಟ್ಟೆ, MLA ಮಾಡಿದೆ, ಮಿನಿಸ್ಟ್ರ್ ಮಾಡಿದೆ, ನಾನು ಕೇಳಿದಲ್ಲೇ ಕೊಟ್ಟೆ, ವಿದ್ಯಾಭ್ಯಾಸ ನನಗೆ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಅವಾಗವಾಗ ನೊಂದ್ಕೊಳ್ತಾ ಇರ್ತೀನಿ. ನಾನೇನು ನೊಂದ್ತಾ ಇದ್ದೀನಿ, ನನ್ನ ಮಕ್ಕಳು ನೊಂದ್ಬಾರ್ದು ಅಂತ ಹೇಳ್ಬಿಟ್ಟು 2005 ಮೊದಲೇ ಬಾರಿ MLA ಆಗುವಾಗ ನಾನು ಘೋಷಣೆ ಮಾಡಿದ್ದಾರೆ. ಯಾರು ನಮ್ಮ ಮಕ್ಕಳು 95% ಅಬೋ SLCಯಲ್ಲಿ ತೊಗೊಂತಾರೆ. ಏನಕ್ಕಂದರೆ SLC ಅವ್ರನ್ನ ಏನಕ್ಕೆ 2 ವೀಲರ್ ಕೊಡ್ತೀವಿ, PUCಯಲ್ಲಿ 2 ವೀಲರ್ ಕೊಡ್ತೀವಿ ಅಂದರೆ ಮನುಷ್ಯ ಏನಾರು ಅವನು ಆಗಬೇಕಾದ್ರೆ IAS ಇರಲಿ, IPS ಇರಲಿ, KS ಇರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಚಾರ್ಟೆಡ್ ಅಕೌಂಟೆಂಟ್ ಆಗಲಿ, ಅವ್ನು ಏನಾಗಬೇಕಾದ್ರೆ ಏನಾಗ್ತದೆ 3 ಮೆಟ್ಲು ಹತ್ತಬೇಕಾಗ್ತದೆ. ಅವನು ಮೊದಲೇ ಆಗಿ 7th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ, 7th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕಾಗ್ತದೆ. ಅವಾಗ ಹೈಸ್ಕೂಲ್ ಹೋಗ್ತಾನೆ, 8th 9th ಪಾಸ್ ಆಗ್ತದೆ. ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ಕಂಪಲ್ಸರಿ. ಆ 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ 2ನೇ ಮೆಟ್ಲು ಹತ್ತಂಗೆ. 3ನೇ ಮೆಟ್ಲು ಯಾವುದಪ್ಪ ಅಂದರೆ ಫಸ್ಟ್ ಇಯರ್ PUCನೂ ಅಷ್ಟಿಲ್ಲ, ಹೆಂಗೋ ಪಾಸ್ ಆಗ್ಬಿಡ್ತಾರೆ. ಸೆಕೆಂಡ್ ಇಯರ್ PUC ಪಾಸ್ ಆದರೆ ಆಮೇಲೆ ಅವ್ರ ತೀರ್ಮಾನ, ಅವ್ನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ಏನು ಇಂಜಿನಿಯರ್ ಆಗಬೇಕು, ಅವ್ನು ತೀರ್ಮಾನ ಮಾಡಬೇಕಾಗಿದೆ. ಅಂದರೆ ಎಲ್ಲರಿಗಿಂತ ಮುಖ್ಯ ಈ 3 ಮೆಟ್ಲು ಭಾಳ ಮುಖ್ಯ. 7th ಸ್ಟ್ಯಾಂಡರ್ಡ್, SLC, ಸೆಕೆಂಡ್ ಇಯರ್ PUC. ಅದಾದಮೇಲೆ ಅವ್ನು ಏನಾಗಬೇಕಂತ ಆಗಿ ತೀರ್ಮಾನ ಮಾಡೋಕ್ಕೂ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರಕ್ಕಿಲ್ಲ. ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ನಾನು ವಿಜಯನಗರಲ್ಲೂ ಇದ್ದೀನಿ, ಬಳ್ಳಾರಿಯಲ್ಲಿದ್ದೀನಿ. ಮೊನ್ನೆನೂ ನಾನು ಭಾಳ ಸಂತೋಷ ಖುಷಿಯನ್ನು ತಂತು. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಬ್ಬ ಕರ್ನಾಟಕಕ್ಕೆ PUCಯಲ್ಲಿ ಟಾಪರ್ ಬಂದಿದ್ದಾಳೆ. 625ಗೆ 625 ತಗೊಳ್ಳೋದೆ. ಅಂದರೆ ಆ ಮಗು ಯಾರು, ಭಾಳ ಬಡ್ತಾನೆ ಅವಳಿಗೆ. ಅವ್ರ ತಂದೆ ಅವರು ಲಾರಿ ಡ್ರೈವರ್ ಆಗಿ ಆ ಮಗಳಿಗೆ ಅಷ್ಟು ಓದಿಸೋರಿಲ್ಲ ಅಂತ ಹೇಳ್ಬಿಟ್ಟು
ಅವಳನ್ನು ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟೆ. ನಾನು 5 ಲಕ್ಷ ಬಹುಮಾನ ಕೊಟ್ಟು ಒಂದು 2 ವೀಲರ್ ವೆಹಿಕಲ್. ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ, ಮುಂಚೆ ಮಕ್ಕಳಿಗೆ ಎನ್ಕರೇಜ್ ಮಾಡೋಕ್ಕೆ. ಯಾರೋ ಒಂದು ಮಗು ಬಂದಿತ್ತು, ಸರ್ ನಾನು ನಿಮ್ಮ ಕ್ಷೇತ್ರದಲ್ಲೇ ಈ ಏರಿಯಾದಲ್ಲೇ ನಾನು 94% ತೊಗೊಂಡಿದ್ದೀನಿ, ನನ್ನ 2 ವೀಲರ್ ವೆಹಿಕಲ್ ಸಿಕ್ಕಿಲ್ಲ ಅಂತ. ಇಲ್ಲಮ್ಮ, ಅಬೌಟ್ 95 ಯಾರು ತೊಗೊಂಡಿದ್ದಾರೆ ಅವ್ರು ಮಾತ್ರ ಕೊಡೋಂತ. ಅಂದರೆ ಇದು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ನಾನು MLA ಆಗಿದ್ದೀನಿ, ನನ್ನ ಕರ್ತವ್ಯ ಆಗ್ತದೆ, ನನ್ನ ಧರ್ಮ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಜುಕೇಷನಲ್ಲಿ ಮುಂದೆ ಬರೋದು ಕಾರಣಕ್ಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ಆ ಮಗು ಬಂದು ಕೇಳ್ಕೊಂಡು, ಸರ್ ನಾನು 94 ತೊಗೊಂಡಿದ್ದೀನಿ, ನನ್ನ 2 ವೀಲರ್ ವೆಹಿಕಲ್ ಕೊಡ್ತಾ ಇಲ್ಲ ಅಂತ ಹೇಳಿದೆ. ಇಲ್ಲಮ್ಮ, 95 ಅಬೌವ್ ಯಾರು ತೊಗೊಳ್ತಾರೆ ಅವ್ರು ಮಾತ್ರ ಕೊಡೋದಂತ ಹೇಳಿದ್ದೀನಿ. ಏನಕ್ಕೆ ಇದು ನೋಡಿ, ಬರೋ ವರ್ಷದಲ್ಲಿ ಏನಾದ್ರು ಬರ್ತಾರೆ ಮಕ್ಕಳು, ಎಲ್ಲೋ ಒಂದು ನಿರೀಕ್ಷೆ ಇಟ್ಕೊಂಡು, ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ನಮ್ಮ MLA ಅವ್ರು ಏನೋ ಒಂದು ನಮ್ಗೆ ಗಿಫ್ಟ್ ಕೊಡ್ತಾರೆ ಅಂತೇಳಿ ಆಸೆಯಿಂದ ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದ್ತಾರೆ. ಈ ಮಗುಗೆ ನಾನು ಕೊಟ್ಟಿಲ್ಲ, ವೆಹಿಕಲ್ ಏನೇನು ಮಾಡಿ ಕೊಡ್ತಾರೆ, ಭಾಳ ಜನ ಬಂದ್ಬಿಡ್ತಾರೆ, ನಾನು 90% ತೊಗೊಂಡ್ರು MLA ಹತ್ರ ಹೋದ್ರೆ ಕೊಟ್ಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಮಾಮೂಲಿ ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಅವ್ರಿಗೂ ಅರ್ಥ ಆಗಬೇಕು, ನಾವು 95% ಅಬೌವ್ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ. ಆ ಮಗು ಮನ್ಸಿಗೆ ಬೇಜಾರು ಮಾಡಬಾರ್ದು. ಏನಿದೆ ಮುಂದೆ ಮಗು ಬೆಳೆಯೋ ಮಗು ಅದು ಅಂತ ಹೇಳ್ಬಿಟ್ಟು ಅವಳಿಗೆ ಸಣ್ಣ ಒಂದು ಲ್ಯಾಪ್ಟಾಪನ್ನು ಕೊಟ್ಟಿದ್ದೀನಿ. ನಾನು ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ, ಎಜುಕೇಷನ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಇಸ್ ಮಸ್ಟ್. ಅದು ಭಾಳ ಅದೇನಿಲ್ಲ, ಎಲ್ಲಕ್ಕಿಂತ ಶಕ್ತಿಶಾಲಿ ಯಾವುದನ್ನು ಆಸ್ತಿ ಇದ್ದರೆ ಅದು ಎಜುಕೇಷನ್. ನಿಮ್ಮಲ್ಲೂ ಭಾಳ ಜನ ಪೇರೆಂಟ್ಸ್ ಇದ್ದಾರೆ, ದಯಮಾಡಿ ನಿಮ್ಮಲ್ಲೂ ಕೈ ಜೋಡಿಸಿ ಮನವಿ ಮಾಡ್ಕೊಡೋದು. ಭಾಳ ಜನ ಈಚೀಚೆ